ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ ಬ್ಲೌಸಿದ್ದು ಕಟ್ಟಿಂಗ್ ಹೇಳತ್ತೀನಿ. ಇದ್ರೊಳಗೆ ಶೋಲ್ಡ್ರ್ ದೀಡ ಇಂಚ್ ರೀ. ನೋಡಿರಿ, ಈ ನಾ ತೋರಿಸೋಂಥ ಬ್ಲೌಸನ್ನು ಸಹ ನಾನೇ ಸ್ಟಿಚ್ ಮಾಡಿರೋದು. ಅವ್ರಿಗೆ ಕರೆಕ್ಟಾಗಿದೆ ಅಂತೇಳಿ ಇದನ್ನೇ ಬ್ಲೌಸ್ ಮೆಜರ್ಮೆಂಟಿಗೆ ಕೊಟ್ಟಾರವ್ರು. ಅಂದ್ರೆ ನೋಡಿರಿ, ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಸ್ಲೀವಿಗೂ ಮಾಡೀನಿ, ನೆಕ್ಕಿಗೆ ಮಾಡೀನಿ, ಫ್ರಂಟ್ ನೆಕ್ಕಿಗೂ ಮಾಡೀನಿ. ಈ ರೀತಿ ಎಲ್ಲ ಕಡೆನೂ ಥ್ರೆಡ್ ಪೈಪಿಂಗ್ ಮಾಡೀನಿ. ನೋಡಿರಿ, ಈ ಬ್ಲೌಸಿಗೂ ಅವ್ರು ಅದೇ ರೀತಿನ ಮಾಡಿರಿ ಅಂಥೇಳಿ ಸ್ವಲ್ಪ ನೆಕ್ಕಿನ ಡಿಸೈನ್ ಅಷ್ಟೇ ಚೇಂಜ್ ಮಾಡ್ಸಾರ. ಸೇಮ್ ಆ್ಯಸ್ ಇಟ್ ಈಸ್. ನೆಟ್ ಸ್ಲೀವ್ ಇಲ್ಲ, ಪ್ಲೇನ್ ಆಗಿ ಬಟ್ಟಿಗೆ ಸ್ಲೀವ್ ಮಾಡ್ರಿ ಅಂತ ಹೇಳಾರ. ನೋಡಿರಿ, ಈಗ ನಾನು ಫಸ್ಟ್ ಸ್ಲೀವ್ ಕಟ್ ಮಾಡಕತ್ತೀನಿ. ನೋಡಿರಿ, ಬ್ಲೌಸಿನ ಉದ್ದ 10.5 ಇಂಚ್ ಐತ್ರಿ. ನೋಡಿರಿ, ನಾನು ಮಾರ್ಕಿಗೆ ಹಾಕಾಕತ್ತೀನಲ್ಲ 10.5 ಇಂಚ್. ಮುಂದೆ ಅಲ್ಲಿಂದ 1 ಇಂಚ್ ರೆಡಿ ಎಷ್ಟಿರುತ್ತಲ್ಲ ಅಷ್ಟು ತೊಗೊಂಡು ಅದರಿಂದ 1 ಇಂಚ್ ಆ್ಯಡ್ ಮಾಡಬೇಕು. ಎಷ್ಟಾಯಿತು? 11.5 ಆಯಿತು. 11.5 ಒಂದು ಲೈನ್ ಹಾಕ್ಕೊಂಡಿನಿ ನಾನು. ಅಲ್ಲಿಂದ 3.5 ಇಂಚಿಗೆ ತೆಳಗೆ ತೊಗೋಬೇಕ್ರಿ. ನೋಡಿರಿ, ಕರೆಕ್ಟಾಗಿ ನಾವು ಒಂದು ಲೈನ್ ಬೇಕಂದರೆ 2 ಕಡೆ 11.5 ಇಂಚಿಗೆ ಇಟ್ಟು ನಾವು ಈ ರೀತಿ ಮಾರ್ಕ್ ಹಾಕ್ಕೋಬೇಕು. 3.5 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕ್ಕೊಂಡೆ ನಾನು, ಮತ್ತೊಂದು ಲೈನ್ ಹಾಕ್ಕೊಂಡೆ. ಅಲ್ಲಿಂದ ನಮಗೇನು ಬೇಕು ಅವ್ರದ್ದು ಆರ್ಮೋಲ್ ರೌಂಡ್ ಎಷ್ಟೈತಪ್ಪ ಅಂದ್ರೆ 7 ಇಂಚಸ್ ಬರತೈತಿ. ನೋಡಿರಿ, ನಾನು ತೋರ್ಸಾತೀನಿಲ್ಲ ಆರ್ಮೋಲ್ ರೌಂಡ್ ಹೆಂಗೆ ತೊಗೊಳ್ಳೋದು ಅಂತೇಳಿ. 7 ಇಂಚ್ ಬರತೈತಿ. ಅಲ್ಲಿಂದ ಆ 7 ಇಂಚನ್ನು ಆ ಲೈನಿಂದ ಆ ಲೈನಿಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 2 ಇಂಚು ಎಕ್ಸ್ಟ್ರಾ ಫಿಟ್ಟಿಂಗಿಗೆ ಬಟ್ಟೆ ಬಿಡಾಕ ತೊಗೋಬೇಕಾಗ್ತೈತಿ. ನಾವು ಶೇಪ್ 7 ಇಂಚಿಗೆ ಏನು ಹಾಕಿವಲ್ಲ ಅಲ್ಲಿಂದ ಅಷ್ಟು ಶೇಪ್ನ ಮುಗಿಸ್ಬೇಕು. ಈ ರೀತಿಯಾಗಿ ಹಾಕಿ ಇವ್ರು ನೋಡಿ ಸ್ಲೀವಿನ ಫಿಟ್ಟಿಂಗ್ ತೆಳಗಿಂದು 4 ಇಂಚ್ ಐತಿ. ನಾನು ಇಲ್ಲಿ 4 ಇಂಚಿಗೆ ಹಾಕ್ಕೊಂಡು ಅಲ್ಲಿಂದ 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಂಡಿನಿ. ನೋಡಿರಿ, ಇಲ್ಲಿ ಎರಡು ಲೈನ್ ಹಾಕ್ಕೊಂಡಿನಿ. ಇದೇನು ನಾನು ಹಾಕಿನಲ್ಲ ಇದೇ ರೀತಿನ ನೀವು ಕಟ್ ಮಾಡಿರಿ ಸ್ಲೀವಿಂದು. ನೋಡಿರಿ, ಈ ರೀತಿ ಬ್ಲೌಸ್ ಕಟ್ ಆಯ್ತು. ನೋಡಿರಿ, ಸೆಂಟ್ರ್ ಒಂದು ಮಾರ್ಕಿಂಗ್ಗೋಸ್ಕರ ಈ ರೀತಿಯಾಗಿ ಒಂದು ಡಾಚ್ ಇದು ಹಾಕ್ಕೊಂಡು ಕಟ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ನಾನು ಶೇಪ್ ಹಾಕಿಟ್ಟಿನಿ, ಕಟ್ ಮಾಡಿಲ್ಲ. ನೋಡಿರಿ, ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತೀನಿ. ಬ್ಯಾಕ್ ಪಾರ್ಟನ್ನು ಹೆಂಗೆ ಕಟ್ ಮಾಡೋದು ಅಂತೇಳಿ ಜಸ್ಟ್ ಇದೇನು ಬ್ರಾಡ್ ನೆಕ್ ಬೇಕಾಗೈತಿ, ಇದು ಸ್ಮಾಲ್ ಸೈಜಿನ ಶೋಲ್ಡರ್ ಬೇಕಾಗೈತೆ ಅವರಿಗೆ. ಅದೇ ರೀತಿನ ನಾನು ಮಾಡತ್ತೀನಿ. ಇದೇ ಸುತ್ತಳತೆ 8 ಇಂಚ್ ರೀ. ಅಂದ್ರೆ 32 ಸುತ್ತಳತೆ ಇದು ಬ್ಲೌಸ್ ಕಟ್ಟಿಂಗ್ ರೀ. ಅದರೊಳಗೆ ಬ್ರಾಡ್ ನೆಕ್ ಐತ್ರಿ. 13.5 ಇಂಚು ಬ್ಲೌಸಿನ ಉದ್ದ ಐತಿ. 13.5 ಬ್ಲೌಸಿನ ನೋಡಿರಿ, ಅವ್ರದ್ದು ರೆಡಿ 1.25 ತನಕ ಬಂದೈತೆ ರೀ. 1.25ವರೆಗೂ ಅವ್ರದ್ದು ರೆಡಿ ಶೋಲ್ಡ್ರ್ ಬಂದೈತಿ. ಈ ಸಲ 1.5 ಇಂಚ್ ಬರುವಂಗೆ ಮಾಡಿರಿ ಅಂಥೇಳಿ ಅವ್ರು ಕಸ್ಟಮೈಸ್ ಮಾಡ್ಯಾರ. ಅದೇ ರೀತಿನ ನಾನು ಮಾಡಕತ್ತೀನಿ. 13.5 ಪ್ಲಸ್ 1 ಇಂಚ್ ಇದು ಬ್ಯಾಕ್ ಪಾರ್ಟ್ ಐತಿ, ಪ್ಲಸ್ 1 ಇಂಚ್ ಅಷ್ಟೇ ತೊಗೋಬೇಕು. 14.5 ಎಷ್ಟಾಯಿತು? ಬ್ಯಾಕ್ ಪಾರ್ಟಿಗೆ 14.5 ಆಯಿತು. 14.5ಗೆ ನಾವು ಮ್ಯಾಲೊಂದು ಮಾರ್ಕ್ ಹಾಕ್ಕೋಬೇಕು. ನೋಡಿರಿ, ಸ್ಟ್ರೇಟ್ ಲೈನ್ ಸಂಬಂಧ ನಾನು 2 ಕಡೆ ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋತೀನಿ. ಹಾಕ್ಕೊಂಡು ಈಗ ನೋಡಿರಿ, ಎದೆ ಸುತ್ತಳತೆ ಎಷ್ಟೈತೆ ಅವ್ರದ್ದು? 8 ಇಂಚ್ ಐತೆ ಅಂತ ಹೇಳ್ಯಾರ. 8 ಇಂಚ್ ಅಂದ್ರೆ 8 ಇಂಚಿಗೆ ಒಂದು ಹಾಕ್ಕೊಂಡು ಅಲ್ಲಿಂದ 2 ಇಂಚು ಹಾಕೀನಿ. 8 ಇಂಚು ಪ್ಲಸ್ 2 ಇಂಚು ಎಷ್ಟಾಯಿತು? 10 ಇಂಚು ಎದೆ ಸುತ್ತಳತೆ ಅಗಲ ಬ್ಲೌಸಿನ ಅಗಲನ ತೊಗೊಂಡಿನಿ. ಟೋಟಲ್ 10 ಇಂಚು, ಎದೆ ಸುತ್ತಳತೆ 8 ಇಂಚು. ಈಗ ನೋಡಿರಿ, ಅವ್ರದ್ದು ಹೆಂಗೆ ಹೇಳ್ಯಾರ? ಬ್ರಾಡಾಗಿ ನೆಕ್ ಹೇಳ್ಯಾರ, ಸ್ಮಾಲ್ ಶೋಲ್ಡ್ರ್ ಹೇಳ್ಯಾರ. ಮತ್ತು ಎಲ್ಲ ಬ್ಯಾಕ್ ನೆಕ್ಕಿಗೆ ಅದು ಫ್ರಂಟ್ ನೆಕ್ಕಿಗೆ ಸ್ಲೀವಿಗೆ ಏನು ಬೇಕು ಥ್ರೆಡ್ ಪೈಪಿಂಗ್ ಬೇಕಂದ್ರೆ ಅವ್ರು ಥ್ರೆಡ್ ಪೈಪಿಂಗ್ ನಾನು ನೀಟಾಗಿ ಬಂದಿರೋದ್ರಿಂದ ಭಾಳ ಜನ ಅವರಿಗೆ ಕೇಳ್ಯಾರಂತ, ಎಲ್ಲಿ ಹೊಲಿಸಿರಿ ಭಾಳ ನೀಟಾಗಿ ಬಂದೈತೆ ಅಂತೇಳಿ ಅಂದು. ಅದಕ್ಕೆ ನನಗೆ ಅದೇ ಟೈಪಾಗಿ ಬೇಕು ರೀ, ಭಾಳ ಚೆನ್ನಾಗಿದೆ ಬ್ಲೌಸ್ ಅಂತೇಳಿ ಅದೇ ರೀತಿನೇ ಇದು ಮಾಡಿದರು. ವೇಸ್ಟ್ ನೋಡಿರಿ, ನಾನು ಹೆಂಗೆ ನೋಡಿದೆ ಈ ರೀತಿಯಾಗಿ ಹುಕ್ ಹಾಕ್ಕೊಂಡು ತೆಳಗಿನ ವೇಸ್ಟ್ ನೋಡಬೇಕು. ನೋಡಿ ಎಷ್ಟಾಯಿತು? 13 ಇಂಚ್ ಬಂದಿತ್ತು. 13.5 ಇಂಚ್ ಬಂದಿತ್ತು. ಎಷ್ಟು ಬಂತು ರೀ? 6.25 ಇಂಚು. ಅದರ ಅರ್ಧ ತೊಗೋಬೇಕು. 6.25 ಇಂಚು ಪ್ಲಸ್ 1 ಇಂಚ್ ಡಾಚಿಗೆ ಮುಂದೆ 2 ಇಂಚು ಫಿಟ್ಟಿಂಗ್ ಬಟ್ಟೆ ಬಿಡ್ತೀವಲ್ಲ ಅದು 2 ಇಂಚು. ಈ ರೀತಿಯಾಗಿ ಮಾರ್ಕ್ ಹಾಕಿ ಇಟ್ಕೋಬೇಕು. ಇಷ್ಟಾಯಿತು. ಈಗ ಏನು ಮಾಡಬೇಕು? ನಮಗೆ ನೆಕ್ ಶೋಲ್ಡ್ರನ್ನು ಮಾರ್ಕ್ ಹಾಕ್ತೀನಿ. ನೋಡಿರಿ, ನಾನು ಇಲ್ಲಿ ನೆಕ್ ಹೆಂಗೆ ಹೇಳ್ಯಾರ ಅಂದ್ರೆ ಫುಲ್ಲು ಬ್ರಾಡಾಗಿ ಹೇಳ್ಯಾರ. ಅದಕ್ಕೆ ನಾನು ಏನು ಮಾಡ್ತೀನಿ, ಫ್ರಂಟಲ್ಲೇ ಸೈಜಸ್ ಬೇರೆ ಅದಾವು, ಬ್ಯಾಕಲ್ಲೇ ಚೇಂಜಸ್ ಅದಾವು. ನೀವು ಎರಡೂ ಸೇಮಾಗಿ ಕಟ್ ಮಾಡಬೇಡ್ರಿ. ನಾನು ಹೆಂಗೆ ಹೇಳ್ತೀನಿ ಆ ರೀತಿ ಮಾಡ್ಕೋರಿ, ಅಂದರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿರಿ, ನೆಕ್ 2.5 ಇಂಚ್ ತೊಗೊಂಡಿನಿ. ಶೋಲ್ಡರ್ 2.25 ಇಂಚ್ ತೊಗೊಂಡಿನಿ.
ಎಷ್ಟಾಯಿತು 2.5 ಮುಂದೆ ಶೋಲ್ಡ್ರ್ 2.25 ಇಂಚು ಅಂದ್ರೆ 0.5 ಇಂಚು ಟೋಟಲ್ ಶೋಲ್ಡ್ರ್ ಆಯಿತು ನೋಡಿರಿ. ಅವ್ರದ್ದು ಎಷ್ಟೈತೆ ಆರ್ಮಲ್ ರೌಂಡು ನಿಮ್ಮ ಸ್ಲೀವ್ ಕಟ್ ಮಾಡ್ಕೊಂಡು ನಾನು ತೋರಿಸಿದೆ 7 ಇಂಚು ಇತ್ತು. 7 ಇಂಚ್ ಬರಬೇಕು. ಇಲ್ಲಿ ನೋಡ್ರಿ ನಾನು ರೌಂಡ್ ಹೆಂಗೆ ಚೆಕ್ ಮಾಡತ್ತೀನಿ. ಈ ರೀತಿಯಾಗಿ ನೀವು ಕರೆಕ್ಟಾಗಿ ಚೆಕ್ ಮಾಡಿ ಕಟ್ ಮಾಡಿದ್ರಿ ಅಂದರೆ ನಿಮಗೆ ಹೊಲಿಯೋದು ಮುಂದೆ ಯಾವುದೇ ಮಿಸ್ಟೇಕ್ ಆಗೋದಿಲ್ಲ, ಚೇಂಜಸ್ಸು ಬರೋಂಗಿಲ್ಲ. ಈ ರೀತಿ ನೋಡಿರಿ ನಾನು 4.25 ಇಂಚ್ ಇಟ್ಕೊಂಡಿದ್ದೆ ಫಸ್ಟ್ ಶೋಲ್ಡ್ರ್ ಆರ್ಮೋಲ್. ಅದೇನಾಯಿತು 6.25 ಇಂಚ್ ಬಂತು ಅವ್ರದ್ದು ಆರ್ಮೋಲ್ ರೌಂಡು. ಅದಕ್ಕೆ ಮತ್ತೆ ಅರ್ಧ ಇಂಚ್ ತೆಳಗೆ ಇಳಿಸಿ 5 ಇಂಚ್ ಮಾಡಿದೆ. 5 ಇಂಚ್ ಮಾಡಿ ಅಲ್ಲಿಂದ ಮತ್ತೆ ಆರ್ಮೋಲ್ ಶೇಪ್ ಹಾಕಿ ಚೆಕ್ ಮಾಡಿದೆ. 7 ಇಂಚ್ ಕರೆಕ್ಟಾಗಿ ಬಂತು. ನಿಮ್ಮದು ಆರ್ಮೋಲ್ ಚೆಕ್ ಮಾಡಿಕೊಂಡು ಅದ್ರ ಕರೆಕ್ಟಾಗಿ ಬರುವಂಗೆ ಆ ರೀತಿ ಮಾಡಿದರೆ ಅಂದರೆ ಪರ್ಫೆಕ್ಟಾಗಿ ಬ್ಲೌಸು ಬರ್ತೈತಿ. ಅದಕ್ಕೆ ನೀವು ಇದೇ ರೀತಿನ ಟ್ರೈ ಮಾಡಿ ಚೆಕ್ ಮಾಡಿ ಮಾಡಿಕೊಂಡ್ರೆ ಅಂದ್ರೆ ಯಾವುದೇ ಬ್ಲೌಸ್ ಒಳಗೆ ಆರ್ಮೋಲ್ ರಿಂಕಲ್ಸ್ ಬರೋಂಗಿಲ್ಲ. ಆರ್ಮೋಲ್ ರಿಂಕಲ್ಸ್ ಬರದೇ ನಿಮಗೆ ಸ್ಟಿಚ್ ಆಗಬೇಕಂದ್ರೆ ಈ ರೀತಿಯಾದಂಥ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಅಂದರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ನೋಡಿರಿ ತೆಳಗಿಂದ ಎಷ್ಟು ತೊಗೊಂಡಿನಿ ಅವ್ರದ್ದು ರೆಡಿ ಬ್ಲೌಸ್ ಎಷ್ಟೈತಲ್ಲ ಅದನ್ನೇ ತೊಗೊಂಡು ನಾನು ಅಲ್ಲಿಟ್ಟು ಅಲ್ಲಿಂದ ಮ್ಯಾಲೆ 1/4 ಇಂಚು ತೆಳಗೆ 1/4 ಇಂಚ್ ಅಷ್ಟು ಬಿಟ್ಟು ಅಲ್ಲೊಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 3 ಇಂಚು ಮ್ಯಾಲೆ 2.5 ಇಂಚ್ ತೊಗೊಂಡಿನಿ, ತೆಳಗೆ 3 ಇಂಚ್ ತೊಗೊಂಡಿನಿ. ಯಾಕಂದ್ರೆ ನೆಕ್ ಬ್ರಾಡಾಗಿ ಬರೋ ಸಲುವಾಗಿ ನಾನು ಏನು ಮಾಡೀನಿ ತೆಳಗೆ ಮ್ಯಾಲೆ 2.5 ತೆಳಗೆ 3.5 ಇಂಚ್ ನೆಕ್ಕಿನ ಬಿಡ್ತು ತೊಗೊಂಡಿನಿ. ನಾ ಇಲ್ಲಿ ನೆಕ್ಕನ್ನು ಏನೂ ಕಟ್ ಮಾಡಂಗಿಲ್ಲ ರೀ. ಅವರು ಯಾವ ಡಿಸೈನ್ ಹೇಳ್ಯಾರ ಅದನ್ನು ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋದನ್ನ ಕಟ್ ಮಾಡಿ ತೋರಿಸಿ ಮಾಡ್ತೀನಿ. ಇದಕ್ಕೆ ಕ್ಯಾನ್ವಾಸಲ್ಲಿ ಸ್ಲೋ ಬ್ಯಾಡೋ ಅಂತೇಳಿ ನಾನಲ್ಲಿ ಪ್ಲ್ಯಾನ್ ಹಾಕ್ಕೊಂಡು ನಿಮಗೆ ಸ್ಟಿಚಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ ರೀ. ಅದಕ್ಕೆ ಈಗ ಏನು ಮಾಡೋದು, ಬ್ಯಾಕ್ ಪಾರ್ಟ್ ಮುಗೀತ್ರಿ. ಬ್ಯಾಕ್ ಪಾರ್ಟ್ ಸಿಂಪಲ್ +1 ಇಂಚ್ ಲೆಂತಿಗೆ ತೊಗೊಳ್ಳೋದು. ಆ್ಯಸ್ ಇಟ್ ಈಸ್ ಚೆಸ್ಟ್ ಎಷ್ಟೈತೆ ಅಷ್ಟು ತೊಗೊಳ್ಳೋದು +2 ಇಂಚ್ ಇದೆಲ್ಲ ಸೇಮ್. ಈಗ ಫ್ರಂಟ್ ಒಳಗೆ ಎಲ್ಲ ಮೆಜರ್ಮೆಂಟು ಚೇಂಜ್ ಆಕ್ಕವ್ರಿ. ಅಂದ್ರೆ ಅಲ್ಲಿ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡತ್ತೀನಿ. 15.5 ಇಂಚು ಲೆಂತ್ ತೊಗೊಂಡಿನಿ ರೀ. 13.5 ಇಂಚು +2 ಇಂಚು 15.5 ಇಂಚ್ ಆಯಿತು. ಇದು ಫ್ರಂಟ್ ಪಾರ್ಟಿಗೆ ರೀ. ನೋಡಿರಿ ನೆಕ್ಕಿನ ಬಿಡ್ತಾ 3 ಇಂಚ್ ತೊಗೋಬೇಕು. 2.25 ಇಂಚು ನೆಕ್ ಶೋಲ್ಡ್ರ್ ಬಿಡ್ತು ತೊಗೋಬೇಕು. ಇಲ್ಲಿಂದ ನಾವು ಬ್ಯಾಕ್ ಪಾರ್ಟಿಗೆ ಏನು ಹಾಕಿದ್ವಲ್ಲ 5 ಇಂಚು ಅದನ್ನೇ ಇಲ್ಲ 5 ಇಂಚ್ ಕರೆಕ್ಟಾಗಿ ಇಟ್ಕೊಂಡು ಅಲ್ಲಿಂದ ನಾವು ಇದು ಹಾಕಬೇಕು. ಇಲ್ಲಿ ಸ್ವಲ್ಪ ಫ್ರೆಂಡ್ಸ್ ಇದಾಗೈತಿ, ಇನ್ನೊಂದು ಸಲ ಹೇಳತ್ತೀನಿ ನೋಡಿರಿ, ವಿಡಿಯೋ ಮಿಸ್ ಆಗೈತಿ ನೋಡಿರಿ. ಇದ್ರ ನೆಕ್ 6.5 ಇಂಚು, ನೆಕ್ ಬಿಡ್ತು 3 ಇಂಚು ಆ ರೀತಿ ಹಾಕಿ ಲೀಫ್ ಶೇಪ್ ಹಾಕೀನಿ. ನೆಕ್ಸ್ಟ್ ಇಲ್ಲಿಂದ ಇದನ್ನು ಕ್ರಾಸ್ ಬೆಲ್ಟಿನ 3.25 ಇಂಚು, ಇದು 3 ಇಂಚು ಈ ರೀತಿ ಈ ಬೋ ಶೇಪ್ ಹಂಗೆ ಶೇಪ್ ಹಾಕ್ರಿ. ಇದು ಕ್ರಾಸ್ ಬೆಲ್ಟ್. ಇಲ್ಲಿಂದ ನೋಡಿರಿ ಆ ಎಡ್ಜಿಂದ ಇಲ್ಲಿಗೆ 3.5 ಇಂಚು. ಆ 3.5 ಇಂಚಿಗೆ ಏನು ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಂದ ಮತ್ತು ಮುಂದೆ 2.5 ಇಂಚು ಈ ರೀತಿಯಾಗಿ ಹಾಕಿರಿ. ಸೆಂಟ್ರು 1.25 ಇಂಚಿಗೆ ಪಾಯಿಂಟ್ ಹಾಕ್ಕೊಂಡು ಅಲ್ಲಿಂದ 3 ಇಂಚು ಹೈಟಿಗೆ ತೊಗೊರಿ. ಈ ರೀತಿಯಾಗಿ ನೀವು ಮಾರ್ಕ್ ಹಾಕ್ಕೊರಿ. ಮಾರ್ಕ್ ಹಾಕ್ಕೊಂಡು ಸ್ಟ್ರೇಟಾಗಿ ಬರುವಂಗೆ ಅದೇನು ಮಾರ್ಕ್ ಹಾಕಿವಲ್ಲ ಸ್ಟ್ರೇಟ್ ಬರುವಂಗೆ ಇದನ್ನು ಆರ್ಮೋಲ್ ಕಡೆದು ಒಂದು ಡಾಜನ್ನು ಮಾರ್ಕ್ ಹಾಕ್ಬೇಕು. ಅದ್ರ ಲೆಂತ್ 3.5 ಇಂಚ್ ಇರಬೇಕು ರೀ. ಇಟ್ಟು ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ನಾವು ಫ್ರಂಟ್ ಪಾರ್ಟದ್ದು ನೋಡಿರಿ ಇಲ್ಲಿ ಅರ್ಧ ಇಂಚು ಕ್ರಾಸ್ ಹಂಗೆ ನಾನು ತೋರಿಸಿನಲ್ಲ ಆ ರೀತಿಯಾಗಿ ನೀವು ಬಟ್ಟೆಯನ್ನು ಕಟ್ ಮಾಡಿ ತೆಗಿಬೇಕು ರೀ. ಅದನ್ನು ಕ್ರಾಸ್ ಪೀಸ್ನಾಗೂ ಇಟ್ಕೋಬಾರ್ದು, ನಮ್ಮ ಫ್ರಂಟ್ ಪಾರ್ಟ್ ಐತಲ್ಲ ಅಲ್ಲಿ ಇಟ್ಕೋಬಾರ್ದು. ಕಟ್ ಮಾಡಿ ಹೊರಗೆ ತೆಗೆದು ಬಿಡ್ಬೇಕು. ಅದನ್ನು ಈಗ ತೆಗಿತೀನಿ ನೋಡಿರಿ ಆ ರೀತಿ ನೀವು ತೆಗೀರೋದು. ಯಾವುದೇ ಆರ್ಮೋಲ್ ತೆಳಗೇನು ಫಿಟ್ಟಿಂಗ್ ಲೈನ್ ಇರುತ್ತಲ್ಲ ಅಲ್ಲಿ ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ ರೀ. ನೋಡಿರಿ ನೀವು ಟ್ರೈ ಮಾಡಿ ಈ ರೀತಿ ಬ್ಲೌಸ್ ಹೊಲಿದ್ರೆ ಅಂದರೆ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂತಂದರೆ ನಿಮಗೆ ಅದ್ರದ್ದು ಗೊತ್ತಾಗುತ್ತೆ. ಈ ರೀತಿ ಇಟ್ಟು ನೀವು ಕಟ್ ಮಾಡಿರಿ. ನೋಡಿರಿ ಇಲ್ಲಿ ಫ್ರಂಟ್ ಪಾರ್ಟ್ ಒಳಗೆ 8.25 ಇಂಚ್ ತೊಗೊಂಡಿನಿ. ಯಾಕಂದ್ರೆ ಬ್ಯಾಕ್ ಪಾರ್ಟ್ ಒಳಗೆ 8 ಇಂಚ್ ತೊಗೊಂಡಿದ್ದೆ. ಇಲ್ಲಿ 8.25 ಇಂಚು +2 ಇಂಚು ಮಾರ್ಕ್ ಹಾಕೀನಿ ರೀ. ತೊಗೊಂಡು ಈ ರೀತಿಯಾಗಿ 1/4 ಇಂಚ್ ಅಷ್ಟೇ ತೆಳಗಿನ ಸೈಡು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕಿ ಕಟ್ ಮಾಡೀನಿ ರೀ. ಇಲ್ಲಿ ಸಹ ನಾನು ಯಾವುದೇ ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ. ಈ ರೀತಿಯಾಗಿ ಆರ್ಮೋಲ್ ಶೇಪ್ನ ಹೆಂಗೆ ಹಾಕಿದ್ನಲ್ಲ ಆ ರೀತಿ ಹಾಕಿ ನೀವು ಕಟ್ ಮಾಡಿರಿ. ಯಾವುದೇ ಆರ್ಮೋಲ್ ರಿಂಕಲ್ಸ್ನೂ ಬರಲ್ಲ, ಆರ್ಮೋಲ್ ತೆಳಗೂ ರಿಂಕಲ್ಸ್ ಬರಲ್ಲ. ವಿತೌಟ್ ರಿಂಕಲ್ಸ್ ಕರೆಕ್ಟಾಗಿ ಫಿಟ್ಟಿಂಗ್ ಆಗುವಂಥ ಬ್ಲೌಸ್ ಕಟ್ಟಿಂಗ್ ರೀ ಇದು. ನೀವು ಟ್ರೈ ಮಾಡಿ ನೋಡಿರಿ. ಈಗೆಲ್ಲ ಪೀಸಸ್ಗಳನ್ನು ಏನು ಮಾಡ್ತೀನಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ತೀನಿ. ಅದರಿಂದ 1/4 ಇಂಚು ಎಕ್ಸ್ಟ್ರಾ ಬರುವಂಗೆ ಇಟ್ಕೊಂಡು ಕಟ್ ಮಾಡ್ತೀನಿ. ಈ ನೋಡಿರಿ ಸ್ಲೀವು ಇದಕ್ಕೆ ಬಾರ್ಡ್ರ್ ಸೀರೆ ಐತಲ್ಲ ಇದು ಸಿಲ್ಕ್ ಸೀರೆ ಇತ್ತು. ಇದು ಬಾರ್ಡ್ರ್ ಐತಿ. ಅದಕ್ಕೆ ಅವರು ಸ್ಲೀವಿಗೆ ಮತ್ತು ಬ್ಯಾಕ್ ಪಾರ್ಟಿಗೆ ಬರಲಿ ಅಂತ ಹೇಳಿದರು. ಈ ರೀತಿಯಾಗಿ ನಾನು ಇದನ್ನು ಸ್ಲೀವಿಗೆ ಒಂದು ಸೈಡ್ ಬ್ಯಾಕ್ ದೊಡ್ಡ ಬಾರ್ಡ್ರ್ ಐತ್ರಿ ಇದು. ಹೀಗಾಗಿ ಸ್ಲೀವಿಗೆ ಒಂದು ಸ್ವಲ್ಪ ಹಾಕಿ ಒಂದು ಕಡೆ ಇದು ಮಾಡೀನಿ. ಇನ್ನೊಂದು ಸೈಡ್ ಬ್ಯಾಕ್ ಪಾರ್ಟ್ನ ತಕ್ಕೋತೀನಿ ರೀ. ಈ ರೀತಿಯಾಗಿ ನೀವು ಇಟ್ಟು ಎಕ್ಸ್ಟ್ರಾ ಬಟ್ಟೆ ಇಡ್ರಿ ಯಾವಾಗಲೂ ಮೇನ್ ಫ್ಯಾಬ್ರಿಕ್ಕಿಗೆ.
ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಿದ್ರು ನಮ್ಮ ಸ್ಲೀವಿಂದ ಶೇಪ್ ತೆಗಿಯೋಕೆ ಮತ್ತು ಭಾಳ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ಕರೆಕ್ಟಾಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಇಟ್ಟೇ ಕಟ್ ಮಾಡಿರಿ. ಲೈನಿಂಗನ್ನು ಅಷ್ಟೇ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಕಾಟನ್ ಇರುತ್ತೆ, ಯಾವುದೇ ರೀತಿಯಾದಂಥ ಮಿಸ್ಟೇಕ್ ಆಗೋದಿಲ್ಲ. ಇವು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಸಿಲ್ಕ್ ಇರುತ್ತಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಸರಿಯಿತು ನಾವು ಕಟ್ ಮಾಡೋದು ಮುಂದೆ ಅಂದ್ರೆ ನಮಗೆ ಸ್ಟಿಚಿಂಗ್ ಒಳಗೆ ಸ್ವಲ್ಪ ಪ್ರಾಬ್ಲಮ್ ಬರ್ತೈತಿ. ಅದ್ರಾಗ ಕಸ್ಟಮರ್ಸ್ ಇದ್ವಪ್ಪ ಅಂದ್ರೆ ನಾವು ಭಾಳ ಕೇರ್ಫುಲ್ಲಾಗಿ ಕಟ್ ಮಾಡಿ ಹೊಲಿಬೇಕಾಗಿರ್ತೈತಿ. ಅದಕ್ಕೆ ನಿಮ್ಗೆ ಇದು ಅಂತಾರೈತಿ ಟಿಪ್ಸ್. ಯಾಕಪ್ಪ ಅಂತಂದ್ರೆ ಕಸ್ಟಮರ್ಸ್ ಇದು ಹಿಂಗೆ ಅಂತಂದು ಒಮ್ಮೆ ನಾವು ಅವರಿಗೆ ಕೆಡಿಸಿ ಎಲ್ಲರೂ ಏನಾರ ಬೇರೆ ಬೇರೆ ಟೈಪ್ ಹೊಲಿದು ಕೊಟ್ಟು ಬಂದ್ರೆ ಅವ್ರು ಇನ್ನೊಮ್ಮೆ ನಮ್ಮ ಕಡೆ ಬರೋಕ್ಕೆ ಚಾನ್ಸಸ್ ಸಿಗೋಲ್ಲ, ಬರೋದೇ ಇಲ್ಲ, ಅವರು ಚಾನ್ಸನ್ನು ಬರೋದೇ ಇಲ್ಲ. ಇಲ್ಲ ಮೊನ್ನೆ ಹಾಕಿದ್ದೆ ಹಂಗೆ ಮಾಡ್ಯಾರ, ಬೇಡ ಬ್ಲೌಸೇ ಕೆಡಿಸಿಟ್ರು ಅಂತೇಳಿ ಹಿಂಗೆ ಬರೋ ಚಾನ್ಸ್ ಕಡಿಮೆ. ನಾವು ಕಸ್ಟಮರ್ಸ್ ಜಾಸ್ತಿ ಮಾಡ್ಕೋಬೇಕು, ನಮ್ಮ ಅರ್ನಿಂಗ್ ಜಾಸ್ತಿ ಮಾಡಬೇಕಂದ್ರೆ ನಾವು ಕರೆಕ್ಟಾಗಿ ನೀಟಾಗಿ ಬ್ಲೌಸ್ ಹೊಲಿದ್ವಿ ಅಂದರೆ ಆಟೋಮೆಟಿಕ್ಕಾಗಿ ಕಸ್ಟಮರ್ಸ್ ತಾವೇ ತಿಳಿದ ಬರ್ತಾರೆ. ಇಲ್ಲ ಅವ್ರು ನೀಟ್ ಹೊಲಿತಾರೆ ಅಲ್ಲೇ ಹಾಕೋನು ಅಂತೇಳಿ ಇನ್ನೂ 4 ಜನಕ್ಕೆ ಹೇಳ್ತಾರೆ. ಹಿಂಗೆ ನಮ್ಮದು ಕಸ್ಟಮರ್ಸದ್ದು ಪರ್ಸಂಟೇಜ್ನು ಜಾಸ್ತಿ ಆಗ್ತೈತಿ, ಬರುವಂಥ ಕಸ್ಟಮರ್ಸದ್ದು ಪರ್ಸಂಟೇಜು ಜಾಸ್ತಿ ಆಗ್ತೈತಿ. ನೋಡಿರಿ ಈಗ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳತ್ತೀನಿ. ಫ್ರಂಟ್ ಪಾರ್ಟ್ ಒಳಗೆ ನಾವು ಈ ರೀತಿಯಾಗಿ ಬಟ್ಟೆಯನ್ನು ಎಷ್ಟು ಬೇಕಷ್ಟು ಇಟ್ಟುಕೊಂಡು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಇರಲಿ ಅದಕ್ಕೆ ಮತ್ತು ಯೂಸ್ ಆಗ್ಬೋದು ಅಂತ ಹೇಳಿ, ಇದೇ ಬ್ಲೌಸಿಗೆ ಏನಾದರೂ ಕಡಿಮೆ ಬಿತ್ತಂದರೆ ಏನೇ ಇರಲಿ ಎದಕ್ಕಾರ ಬರಲಿ ಅಂಥೇಳಿ ನಾನು ಬಟ್ಟೆಯನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೇವ್ ಮಾಡ್ಕೊಳ್ಳೋದ್ರಿ. ಯೂಸ್ ಆಯಿತು ಆಗಲಿಲ್ಲ ಅಂದ್ರೆ ನಮಗೆ ಬಟ್ಟೆ ಹೊಲಿಯೋಕೆ ಸಫಿಷಿಯೆಂಟ್ ಆಗಿರ್ಬೇಕು, ಆ ರೀತಿ ಇಟ್ಕೊಳ್ಳೋದು. ಬಟ್ಟೆ ಹತ್ತಿಟ್ಟು ಎಲ್ಲರೂ ಅಟ್ಯಾಚ್ ಮಾಡಿ ಆ ರೀತಿ ಬೇಡ, ಬಟ್ಟೆ ಎಷ್ಟು ಬೇಕೋ ಅಷ್ಟಿಷ್ಟು ಸಫಿಷಿಯೆಂಟ್ ಯೂಸ್ ಮಾಡ್ಕೊಳ್ಳೋದು. ನೋಡಿರಿ ಈ ರೀತಿಯಾಗಿ ನಾನು ಎಲ್ಲ ಪೀಸಸನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ನೀವು ಕ್ರಾಸ್ ಬೆಲ್ಟನ್ನು 4 ಪೀಸಸ್ ತೊಗೋರಿ, ಲೈನಿಂಗದ್ದು ಮೇನ್ ಫ್ಯಾಬ್ರಿಕದ್ದು 2 ಪೀಸ್ ತೊಗೋರಿ. ನೋಡಿರಿ ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಈಗ ಸ್ಲೀವ್ ಕ್ರಾಸ್ ಬೆಲ್ಟ್ ಈ ರೀತಿ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.